ಸಂಘರ್ಷದ ಹೊತ್ತಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ. ಹೈಕಮಾಂಡ್ ನಾಯಕರೇ ಡಿಕೆ ಶಿವಕುಮಾರ್ ಅನ್ನ ದೆಹಲಿ ಕರೆಸಿರೋದು. ಹೀಗಂತ ಹೇಳಿರೋದು ಇಕ್ಬಾಲ್ ಹುಸೇನ್. ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಕೊಟ್ಟಂತ ಹೇಳಿಕೆ. 70 ರಿಂದ 90 ಶಾಸಕರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಪರ ಯಾರು ಗುರುತಿಸಿಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ಡಿಕೆ ಶಿವಕುಮಾರ್ ಹೋರಾಟಕ್ಕೆ ಶ್ರಮಕ್ಕೆ ಗೌರವ ಸಿಗಬೇಕು ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾರು ಶಿವಕುಮಾರ್ ಪರವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ, ಯಾರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಗುರುತಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನಮ್ಮ ಕೆಲವು ಶಾಸಕರುಗಳು ಸುಮಾರು 80 ರಿಂದ 90 ಜನ ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಒಂದು ಸ್ಥಾನ, ಒಂದು ಗೌರವ ಸಿಗಬೇಕು. ಈ ರಾಜ್ಯದಲ್ಲಿ ಅವ್ರದ್ದೊಂದು ಆಡಳಿತ ನಮಗೆ ಬಹಳ ಮುಖ್ಯ. ಮುಂದಿನ ಚುನಾವಣೆಯಲ್ಲಿ ನಮ್ಗೆಲ್ಲರೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಒಂದು ಏಕೈಕ ಭಾವನೆಯಿಂದ, ಒಂದು ಅಭಿಲಾಷೆಯಿಂದ, ಒಂದು ಆಸೆಯಿಂದ ನಾವೆಲ್ಲರೂ ಕೂಡ ಅದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅಷ್ಟು ನನಗೆ ಗೊತ್ತಿದೆ. ಯಾರು ಸಿದ್ದರಾಮಯ್ಯ ಸಾಹೇಬರ ಪರವಾಗಿದ್ದಾರೆ, ಶಿವಕುಮಾರ್ ಸಾಹೇಬರ ಪರವಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಕೂಡ 140 ಜನನೂ ಕೂಡ ಒಂದಿಲ್ಲ ಒಂದು ಬದಲಾವಣೆ, ಎಲ್ರಿಗೂ ಅವಕಾಶ ಬೇಕು ಅಂಥೇಳಿ ನಮ್ಮದೊಂದು ಅಷ್ಟು ನಾವೆಲ್ಲರೂ ಕೂಡ ನಾವು ಒಂದು 80-90 ಜನ ನಾವೆಲ್ಲರೂ ಕೂಡ ಇದನ್ನ ಮಾತಾಡ್ತಾ ಇದ್ದೀವಿ. ನಾವು ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡದಂತ ವಿಚಾರವಾಗಿ ಎಚ್.ಸಿ. ಮಹದೇವಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ರಾಹುಲ್ ಗಾಂಧಿ ಕೈಯಲ್ಲಿದೆ, ವರಿಷ್ಠರ ಮಾತಿಗೆ ಸಿಎಂ ಬದ್ಧ ಅಂತ ಹೇಳಿದ್ದಾರೆ. ರಾಹುಲ್ ಮಾತಿಗೆ ಸಿಎಂ ಡಿಸಿಎಂ ಎಲ್ಲರೂ ಬದ್ಧರಾಗಿರ್ತಾರೆ. ಇದು ಚರ್ಚೆ ವಿಷಯವಲ್ಲ. ಖರ್ಗೆ ರಾಹುಲ್ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನಕ್ಕೆ ಎಲ್ಲರೂ ತಲೆಬಾಗ್ಲೇಬೇಕು ಅಂತ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇರುವಾಗ ಅವ್ರು ಏನು ಮಾಡಬೇಕು ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಹೇಳಿದಾರೆ, ಅವರು ಹೇಳ್ತಾರೆ, ಎಲ್ಲರೂ ಬದ್ಧರಾಗಿರ್ತಾರೆ. ಇಟ್ಸ್ ನಾಟ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಇಲ್ಲ, ಏನು ನಥಿಂಗ್ ಇಸ್ ಡಿಬೇಟಬಲ್. ರಾಹುಲ್ ಗಾಂಧಿ ಅವರು ಏನೇ ಸೂಚನೆ ಕೊಟ್ಟರು ಎಲ್ಲರೂ ಪಾಲಿಸ್ತಾರೆ ಸರ್. ಅವರು ಖರ್ಗೆ ಅವರು ರಾಹುಲ್ ಗಾಂಧಿ ನಮ್ಮ ಹೈಕಮಾಂಡ್ ಅಲ್ವಾ, ಹೈಕಮಾಂಡ್ ನಿರ್ದೇಶನ ಏನಿದೆ ಅದಕ್ಕೆ ಎಲ್ಲರೂ ಬಾಗಲೇಬೇಕಲ್ಲ. ಈಗ ಸದ್ಯಕ್ಕೇನು ಡಿಬೇಟಬಲ್ ಇಲ್ಲ. ಇವತ್ತು ಹೇಳ್ಬೋದು ಯಾವತ್ತು ಅಂತ. ಏನೋ ಇಲಾಖೆಯವರು ಚರ್ಚೆ ಮಾಡ್ತಾರೆ, ಸಿ ಎಮ್ ಆರ್ಗನೈಸೇಷನ್ ಜೊತೆಗೂ ಮಾಡ್ತಿರ್ತಾರೆ, ಪೇಪರಲ್ಲಿ ನೋಡಿದ್ದೆ. ಸೊ ಅವೆಲ್ಲ ಆದಮೇಲೆ ನಿಗದಿ ಹೇಳ್ಬೋದು. ಇರುವಾಗ ಸಿದ್ದರಾಮಯ್ಯ ಬಣದ ಶಾಸಕರೇನು ವಿದೇಶ ಪ್ರವಾಸ ಮಾಡ್ತಿದ್ದಾರೆ, ಆ ವಿಚಾರವಾಗಿಯೂ ಕೂಡ ಎಚ್.ಸಿ. ಮಹದೇವಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಯಾವುದೇ ಪ್ರವಾಸ ಆಯೋಜನೆ ಮಾಡಿಲ್ಲ. ವಿದೇಶ ಪ್ರವಾಸದ ಬಗ್ಗೆ ಮಹದೇವಪ್ಪ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇಶ ಸುತ್ತು ಕೋಶ ಓದು ಅಂತಾರೆ. ಇಲ್ಲೇ ಕೂತ್ರೆ ಏನ್ ಸಿಗತ್ತೆ? ಬಜೆಟ್ ಅಧಿವೇಶನ ನಡೀತಾ ಇದೆಯಾ, ಅಷ್ಟರೊಳಗೆ ಬರ್ತಾರೆ. ವಿದೇಶ ಪ್ರವಾಸದ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಿಂದ ಯಾವುದು ನಾವು ಸಂಘಟನೆ ಮಾಡಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿದೆ ಬಟ್ಟೆ ಹಾಕೊಂಬರುವಾಗ. ಸೊ ಆ ಥರ ಏನಿಲ್ಲ. ಏನು MLAಗಳು ಅಥವಾ ಬೇರೆಯವರು ಪ್ರವಾಸ ಹೋಗ್ಬಾರ ತಪ್ಪ, ಜಾಸ್ತಿ ಸಂಖ್ಯೆಯಲ್ಲಿ ದೇಶ ಸುತ್ತಿ ಕೋಶ ಓದಿ ಅಂತ ಹೇಳಿ ಇಲ್ಲ ಅಕ್ವೈರ್ ನಾಲೆಜ್. ಇಲ್ಲೇ ಕೂತಿರಿ ಏನು ಸಿಗುತ್ತೆ? ದೇರ್ ಆಲ್ ಎಲೆಕ್ಟೆಡ್ ಮೆಂಬರ್ಸ್. ಅವರು ವೈಯಕ್ತಿಕ ಅವ್ರ ಖರ್ಚಲ್ಲಿ ಯಾರೇ ಆಗಲಿ ಹೋದರೆ ನಾವು ಯಾಕ್ರಿ ಹೋಗ್ತಿದ್ದೀರಿ, ಏನು ಮಾಡ್ತಿದ್ದೀರಿ ಅಂತ ಕೇಳೋದು ಏನು ಬಗ್ಗೆನು? ಎನಿ ಮೀನಿಂಗ್? ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಹೋಗೋ ಅಗತ್ಯ ಇತ್ತ ಅಂತ ಸರ್? ಅದೆಷ್ಟು ನಡೀತದೆ ಈಗ ಕಾಲ್ ಮಾಡ್ತಿರಲ್ಲ ಸರ್, ಬಜೆಟ್ ಮಾರ್ಚ್ 6ಕ್ಕೆ ಬಜೆಟ್ ಮಂಡಿಸ್ತಾರೆ. ಬಂದಾಗ MLAಗಳು ಬಂದೇ ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.